ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ಲು ಹೇಗೆ ಮೂವ್ ಆಯಿತು, ಏನೇನು ಅಡೆತಡೆಗಳಿದೆ ನೋಡ್ಕೊಳ್ಳೋಣ. ಇದನ್ನು ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋ ಫುಲ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಭಾಗ್ಯ ಮಗಳನ್ನ ತನ್ವಿನ ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಅಲ್ಲಿ ಕೆಪೆಗೆ ಹೋಗ್ತಾಳೆ. ಅಲ್ಲಿ ಶ್ರೇಷ್ಠ ಹೊಡಿಯೋಕ್ಕೆ ಹೋಗಿರ್ತಾಳೆ. ಆಮೇಲೆ ಸುಮ್ಮನಿರಿ ಆಂಟಿ ಅಂತ ಈ ಹುಡುಗಿ ಹೇಳ್ತಾ ಇರುತ್ತೆ ತನ್ವಿ. ಅಷ್ಟೊತ್ತಿಗೆ ಭಾಗ್ಯ ಬಂದು ಕೈ ಇಟ್ಕೋತಾಳೆ. ಇದಿಷ್ಟು ನಡೆದಿರುತ್ತೆ ನಿನ್ನೆ. ಇವತ್ತು ಭಾಗ್ಯ ಕರಿತಾಳೆ ತನ್ವಿನ, ಬೇಡ ಬಾ ನನ್ನ ಜೊತೆನೇ ಇರು ಅಂತೇಳಿ. ಆದರೆ ತನ್ವಿ ನಾನು ಬರಲ್ಲ ಅಂತಾಳೆ. ಬರಲ್ಲ ಅಂದರೆ ಅವರೇ ಇವಳ ಮಾತು ಏನು ಕೇಳೋದು ಅಂತ ಹೇಳ್ಬಿಟ್ಟು ಕೈ ಇಟ್ಕೊಂಡು ಎಳ್ಕೊಂಡು ಹೋಗ್ತಾಳೆ. ಎಳ್ಕೊಂಡು ಅವಳು ಗಂಡನ ಮನೆಗೆ ಅಂದರೆ ಆದಿ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಆದಿ ಮನೆಗೆ ಕರ್ಕೊಂಡೋಗಿ, ಇಲ್ಲೇ ಇರಬೇಕು ನೀನು, ನಿನಗೇನು ತಿನ್ನಕ್ಕೆ ಬೇಕು ಹೇಳು, ನಾನು ಮಾಡ್ಕೊಂಡು ಬರ್ತೀನಿ, ಬಾ ಒಳಗಡೆ ಹೋಗೋಣ ಅಂತಾಳೆ. ಸುಮ್ಮನೆ ಕೂತಿರ್ತಾಳೆ ಇವಳು ತನ್ವಿ. ಅದಕ್ಕೆ ಅವಳು ಆಯಿತು ನಿನಗೇನು ಬೇಕು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ಏನಾದ್ರು ಮಾಡ್ಕೊಂಡು ಬರ್ತೀನಿ ತಿನ್ನೋದಕ್ಕೆ ಅಂತೇಳ್ಬಿಟ್ಟು. ಆವಾಗ ಈ ಹುಡುಗಿ ತುಂಬಾ ಕೋಪ ಮಾಡ್ಕೊಂಡು ಕೂತಿರುತ್ತೆ. ನಾನು ಬರಲ್ಲ, ನನ್ನ ಮಾನ ಹೋಯ್ತು, ಮರ್ಯಾದೆ ಹೋಯ್ತು, ನನಗೆಲ್ಲೂ ಬದುಕಕ್ಕೆ ಬಿಡಲ್ಲ ನೀವು, ಹಾಗೆ ಹೀಗೆ ಅಂಥೇಳಿ ಕೆಪೆಲೇ ಜಗಳ ಆಡ್ತಿರ್ತಾಳೆ. ಆದರೂ ಮನೆಗೆ ಕರ್ಕೊಂಡು ಹೋದ್ರೂ ಮನೇಲೂ ಜಗಳ ಆಡ್ತಿರ್ತಾಳೆ. ಆಮೇಲೆ ನನ್ನ ಮಗಳು ನೀನು ಬಾ ಅಂತೇಳಿ ಕರೀತಾನೆ. ಕರೆದಾಗಲೂ ಕೂಡ ಅವಳು, ನಿಮ್ಮ ಮಗಳು ನಾನ್ಯಾಕಾಗಲಿ ಅಂಕಲ್, ನಾನು ನಿಮ್ಮ ಮಗಳಾಗಕ್ಕೆ ಸಾಧ್ಯನೇ ಇಲ್ಲ, ಹಂಗಂತ ಅನ್ಬೇಡಿ ನೀವು, ನನಗೆ ಬೇಜಾರಾಗುತ್ತೆ, ನನಗೆ ಒಂಥರ ಇರಿಟೇಷನ್ ಆಗುತ್ತೆ, ನೀವೆಲ್ಲ ಹಂಗೆಲ್ಲ ಅನ್ಬೇಡಿ ಅಂಕಲ್ ಅಂತ ಹೇಳ್ತಾಳೆ. ಆಯಿತು ಬಿಡು ಅನ್ನಲ್ಲ, ಆಯಿತು ಬಾ ಅಂತೇಳಿ ಮನೆಗೆ ಕರ್ಕೊಂಡು ಹೋಗೋಣ ಅಂಥೇಳಿ ಕರ್ಕೊಂಡು ಹೋಗ್ತಾರೆ. ಬಾ ಇವಳನ್ನೇನು ಕೇಳೋದು ಅಂತೇಳಿ ಕೈ ಇಟ್ಕೊಂಡು ಎಳ್ಕೊಂಡು ಕರ್ಕೊಂಡು ಹೋಗ್ತಾಳೆ ಭಾಗ್ಯ. ಅಲ್ಲಿ ಮನೆಗೆ ಹೋದ್ರೂ ಇವಳು ಯಾರ ಹತ್ರನೂ ಮಾತಾಡಲ್ಲ. ಆಮೇಲೆ ಎಷ್ಟೇ ಹೇಳಿದ್ರೂ ಹರ ಅನ್ನಲ್ಲ, ಶಿವ ಅನ್ನಲ್ಲ, ಸುಮ್ಮನೆ ಕೂತಿರ್ತಾಳೆ. ಆವಾಗ ಭಾಗ್ಯ ಹೇಳ್ತಾಳೆ, ನಿನ್ಗೆ ಏನಾರು ಬೇಕಂದರೆ ಹೇಳಮ್ಮ, ಮಾಡ್ಕೊಂಡು ಬರ್ತೀನಿ ಅಂತಾಳೆ. ನನಗೇನು ಬೇಡ ಅಂತೇಳಿ ಅವಳು ಸುಮ್ಮನೆ ಕೂತ್ಬಿಡ್ತಾಳೆ ಅವಳ ಪಾಡಿಗೆ ಅವಳು. ಭಾಗ್ಯಕ್ಕೆ ಹೇಳೋವಷ್ಟು ಹೇಳ್ತಾಳೆ, ಏನು ಹೇಳಿದ್ರೂ ಕೇಳಲ್ಲ. ಆಮೇಲೆ ಭಾಗ್ಯಂಗೆ ಏನಾದ್ರು ಮಾಡ್ಕೊಂಬರೋಣ ಅಂತ ಒಳಗಡೆ ಹೋಗ್ತಾಳೆ. ಅಷ್ಟೊತ್ತಿಗೆ ಈ ಕನ್ನಿಕಾ ಬಂದುಬಿಟ್ಟು ಅವಳನ್ನ ಇರಿಟೇಷನ್ ಮಾಡಿ, ತುಂಬಾ ಟೀಸ್ ಮಾಡಿ ಅವಳಿಗೆ ಏನೇನೆಲ್ಲ ಅಂದು ಬಿಡ್ತಾಳೆ. ಅದು ಪಾಪ ತುಂಬ ಇರಿಟೇಷನ್ ಆಗ್ಬಿಡುತ್ತೆ ಹುಡುಗಿಗೆ. ತಡ್ಕೊಳ್ನಾರ್ದಂಥ ಇರಿಟೇಷನ್ ಮಾಡಿಬಿಡ್ತಾಳೆ ಕನ್ನಿಕಾ. ಆ ಹುಡುಗ ಹೇಳ್ತಾ ಇರುತ್ತೆ, ಸುಮ್ಮನಿರಿ ಆಂಟಿ ಹಂಗೆಲ್ಲ ಅನ್ಬೇಡಿ, ಸುಮ್ಮನಿರಿ ಆಂಟಿ ಹಂಗೆಲ್ಲ ಅನ್ಬೇಡಿ ಅಂತ. ಏನು ಹೇಳಿದ್ರೂ ಕನ್ನಿಕಾ ಕೇಳೋದೇ ಇಲ್ಲ. ಅವಳಿಗೆ ಬಾಯಿ ಬಂದಂಗೆಲ್ಲ ಮಾತಾಡ್ತಾಳೆ. ಹುಡುಗಿಗೆ ಬರೋದೇ ಇಲ್ಲ ಅಂದಿದ್ದೆ, ಹೆಂಗೆ ಬಂದೆ ನೀನು, ತಿನ್ನೋಕೆ ಅನ್ನಕ್ಕೆ ಗತಿ ಇಲ್ಲ, ಖರ್ಚಿಗೆ ದುಡ್ಡಿಲ್ಲ, ಓದೋಕ್ಕಾಗಲ್ಲ, ಇಂಡಿಪೆಂಡೆಂಟಾಗಿ ಬದುಕೋಕ್ಕಾಗಲ್ಲ, ಅದಕ್ಕೆ ಬಂದಿದ್ದೀಯ ನೀನು ಅಂತೇಳ್ಬಿಟ್ಟು ತುಂಬ ಇರಿಟೇಷನ್ ಮಾಡಿಬಿಡ್ತಾಳೆ. ಆ ಇರಿಟೇಟ್ ಮಾಡಿದ್ದಕ್ಕೆ ಪಾಪ ಹುಡುಗಿ ತುಂಬಾ ಬೇಜಾರು ಮಾಡಿಕೊಂಡು, ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊಳ್ಳುತ್ತೆ. ಅದಕ್ಕೆ ಮುಂಚೆ ಈ ಹುಡುಗ ಇದು ಮಾಡ್ತಿರುತ್ತೆ, ಭಾಗ್ಯನ ಮಗ ಹೋಮ್ವರ್ಕ್ ಮಾಡ್ಕೊಳ್ತಾ ಇರುತ್ತೆ ಮನೆಯಲ್ಲಿ. ಹೋಮ್ವರ್ಕ್ ಮಾಡಿಕೊಂಡು ಅದ್ರ ಪಾಡಿಗೆ ಇದು ಆರಾಮಾಗಿದೆ, ಏನೋ ಬೇಜಾರು ಮಾಡ್ಕೊಳ್ಳಲ್ಲ. ಕನ್ನಿಕಾ ಆಗಾಗ ಹೋಗಿ ಜೋರು ಮಾಡಿ ಜಂಬ ತೋರಿಸಿದ್ರೂ ಏನು ಅಂದ್ಕೊಳ್ಳಲ್ಲ, ಸುಮ್ಮನಿರಿ ಆಂಟಿ ಅಂದ್ಕೊಂಡು ಈ ಹುಡುಗ ಸುಮ್ಮನೆ ಇದ್ಬಿಡುತ್ತೆ. ಆಮೇಲೆ ಅಲ್ಲಿ ಕನ್ನಿಕಾ ಹೋಗಿ ಅಲ್ಲೂ ಕೂಡ ಇರಿಟೇಷನ್ ಮಾಡ್ತಾಳೆ ಅವನಿಗೆ. ಅವಳನ್ನೇನು ತಲೆಗೆ ತಗೊಳ್ಳಲ್ಲ, ಸುಮ್ಮನೆ ಹೋಗಿ ಆಂಟಿ ನಿಮ್ಮ ಪಾಡಿಗೆ ನೀವು ಅಂತೇಳಿ ಜೋರು ಮಾಡ್ತಾನೆ. ಎಷ್ಟು ಕೊಬ್ಬು ನಿನಗೆ, ನನಗೆ ತಿರ್ಗಿ ಅಂತೀಯ ಅಂತೇಳ್ಬಿಟ್ಟು ಬೈಕೊಂಡು ಅಲ್ಲೂ ಕೂಡ ಕನ್ನಿಕಾ ಬೈಕೊಂಡು ಹೋಗಿರ್ತಾಳೆ. ಎಲ್ಲಿಗೆ ಹೋದ್ರೂ ಅವಳು ನೆಮ್ಮದಿಯಾಗಿ, ಭಾಗ್ಯಂಗೆ ನೆಮ್ಮದಿಯಾಗಿ ಬದುಕೋಕ್ಕೆ ಬಿಡ್ತಾಯಿಲ್ಲ, ಇನ್ನು ಇವ್ರಿಗೆಲ್ಲ ಎಲ್ಲಿಂದ ಬಿಡ್ತಾಳೆ ಅವಳು ಹಾಗೆ. ಆಮೇಲೆ ಇಲ್ಲಿ ಬೈಕೊಂಡು ಹೋಗಿರ್ತಾಳೆ. ಅಲ್ಲಿ ಕನ್ನಿಕಾ ಹೋಗ್ಬಿಟ್ಟು ಇರಿಟೇಷನ್ ಮಾಡ್ತಾಳ ತನ್ವಿಗೆ. ತನ್ವಿ ತುಂಬಾ ಬೇಜಾರು ಬಂದುಬಿಟ್ಲು. ಇವಳು ಬಂದು ಸೇರ್ಕೊತಾಳೆ, ಅವ್ರ ಅತ್ತೆ ಮಾಮನೂ ಬಂದು ಸೇರ್ಕೋತಾರೆ, ಅವಳ ಮಗನೂ ಬಂದು ಸೇರ್ಕೋತಾನೆ, ಎಲ್ಲರೂ ಬಂದು ಸೇರ್ಕೊಂಡು ನಮ್ಮ ಮನೆ ಧರ್ಮಛತ್ರ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಜೋರು ಮಾಡಿಕೊಂಡು ಬರ್ತಾಳೆ. ಇಲ್ಲಿಗೆ ಬಂದಾಗ ತನ್ವಿ ನೋಡಿಬಿಡ್ತಾಳೆ. ತನ್ವಿ ನೋಡಿದ ತಕ್ಷಣ ಶಾಕ್ ಆಗ್ಬಿಡುತ್ತೆ. ಓಹೋ ಇವಳು ಬಂದುಬಿಟ್ಲು ಇಲ್ಲಿಗೆ ಅಂತೇಳ್ಬಿಟ್ಟು ತುಂಬ ಶಾಕ್ ಮಾಡಿಕೊಂಡು ಅಲ್ಲಿಂದ ಅವಳು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇರ್ತಾಳೆ. ಅದು ಎಷ್ಟೇ ಮಾತಾಡಿದ್ರೂ ಆ ಹುಡುಗಿ ಒಂದು ಮಾತಾಡಲ್ಲ ತನ್ವಿ. ಏಕೆ ಅಂದರೆ ಅವಳಿಗೆ ತುಂಬಾ ಇರಿಟೇಷನ್ ಆಗ್ಬಿಟ್ಟಿದೆ. ಏಕೆಂದರೆ ಮದುವೆಗೆ ಬಂದು ಮಗಳನ್ನ ಬಿಟ್ಟು ಅಮ್ಮ ಮದುವೆ ಆದಳು, ಅಪ್ಪ ಜೈಲಿಗೆ ಹೋದ,
ಅಜ್ಜಿ ತಾತ ಹಾಸ್ಪಿಟ್ಲ್ ಸೇರಿದ್ರು. ತಮ್ಮ ನೋಡಿದ್ರೆ ಅಮ್ಮನ ಜೊತೆ ಹೊರಟೋದ. ಯಾರೂ ಇಲ್ವಲ್ಲ ನನ್ನ ಪಾಲಿಗೆ ಅಂತೇಳ್ಬಿಟ್ಟು ತುಂಬಾ ಇರಿಟೇಷನ್ ಮಾಡ್ಕೊಳ್ಳುತ್ತೆ ಹುಡುಗಿ. ಆ ಮಾಡ್ಕೊಂಡಿರೋ ಟೈಮಿಗೆ ಬಂದು ಈ ಕನ್ನಿಕ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾಳೆ. ಅದು ಪಾಪ ಅರ್ಗಿಸ್ಕೊಳಕ್ಕೆ ಆಗೋದೇ ಇಲ್ಲ ಹುಡುಗಿಗೆ. ಹುಡುಗಿ ಭಾಳ ಬೇಜಾರು ಮಾಡಿಕೊಂಡು ಹೋಗುತ್ತೆ. ಮೇಲೋಗಿ 50 ಇಯರ್ ಹತ್ಬಿಟ್ಟು ಹೋಗಿ ಫುಲ್ಲು ಟೆರೇಸಲ್ಲಿ ಹೋಗ್ಬಿಟ್ಟು, ನಾನು ಬದುಕಿರಬಾರ್ದು, ನನ್ನನ್ನು ಇಂಡಿಪೆಂಡೆಂಟಾಗಿ ಬದುಕೋಕ್ಕೆ ಬಿಡಲ್ಲ ಇವರು, ನಾನೇನಾದ್ರು ಮಾಡ್ಕೊಬಿಡ್ಬೇಕು ಜೀವಕ್ಕೆ ಅಂತೇಳಿ ಹುಡುಗಿ ಪಾಪ ಬೇಜಾರು ಮಾಡಿಕೊಂಡು ಹೋಗುತ್ತೆ. ಅದಕ್ಕಿಂತ ಮುಂಚೆ ಆದಿ ಮತ್ತು ನನ್ನ ಮಗಳ ಥರ ನೀನು ಬೇಜಾರು ಮಾಡ್ಕೋಬೇಡ, ಇದೇ ನಿನ್ನ ಮನೆ ಅಂದ್ಕೊಂಡಿರು, ಹಂಗೆ ಹಿಂಗೆಲ್ಲ ಹೇಳಿರ್ತಾನೆ. ಏನು ಹೇಳಿದ್ರೂ ಆ ಹುಡುಗಿ ತಲೆಗೆ ತಗೊಳಕ್ಕಲ್ಲ. ನನಗೆ ನೀವು ಅಪ್ಪನೂ ಅಲ್ಲ, ನನ್ನ ಮನೆಯೂ ಅಲ್ಲ, ನನಗೆ ಬೇಕಾಗಿಲ್ಲ ಇದು ಅಂತ ಹೇಳಿರುತ್ತೆ ಆ ಹುಡುಗಿ. ಇವಳು ಕನ್ನಿಕಾ ಬಾಯಿಗೆ ಬಂದಂಗೆಲ್ಲ ಅವ್ರು ಹಂಗೆ ಅಂದ್ಕೊಂಡು ಹೋಗ್ಬಿಡ್ತಾರೆ. ಕನ್ನಿಕಾ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಡ್ತಾಳ. ಭಾಳ ಬೇಜಾರಾಗ್ಬಿಡುತ್ತೆ. ಅವಾಗಂತೂ ಹುಡುಗಿ ತುಂಬ ಇರಿಟೇಷನ್ ಮಾಡ್ಕೊಬಿಡುತ್ತೆ. ತುಂಬ ಫೀಲಿಂಗು, ತುಂಬಾ ನೋವು ಮಾಡ್ಕೊಳ್ಳುತ್ತೆ ಮನಸ್ಸಿಗೆ, ದುಃಖ. ಪಾಪ ಅಷ್ಟೇ ಅಲ್ಲಿ ಕಾಲೇಜಿಗೆ ಹೋಗ್ತಾ ಇಲ್ಲ, ಕೆಪೆಯಲ್ಲಿ ಓದ್ಕೊಂಡು ಜೀವನ ಮಾಡಿಕೊಂಡು ಹಿಂಗೋ ಕಷ್ಟಪಡ್ತೈತೆ ಹುಡುಗಿ. ಅದರಲ್ಲಿ ಭಾಗ್ಯ ಎಷ್ಟು ಸಲ ಕರೆದ್ರೂ ನಾನು ಬರಲ್ಲ ಅಂದ್ಕೊಂಡು ಇವತ್ತಂತೂ ಬಂದುಬಿಟ್ಟಿದ್ದಾಳೆ. ಕರೆದ್ರೆ ಸಾಕು ಅಂತ ಕಾಯ್ತಾ ಇದ್ದೆ, ಬಂದುಬಿಟ್ಟೆ ನೀನು ಅಂತೇಳಿ ಎಲ್ಲ ಇರಿಟೇಷನ್ ಮಾಡಿಬಿಡ್ತಾಳೆ. ಇಷ್ಟೆಲ್ಲ ಕೇಳಿ ನಾನು ಬದುಕಿರ್ಬೇಕಂತ ಈ ಹುಡುಗಿ ಏನು ಮಾಡಿಬಿಡುತ್ತೆ, ಹೋಗಿ ಟೆರೆಸ್ ಮೇಲೆ ಹತ್ತಿ ಇನ್ನೇನು ಕಾಂಪೌಂಡನ್ನು ಜಂಪ್ ಮಾಡಬೇಕು. ಅಷ್ಟೊತ್ತಿಗೆ ಆದಿ ಅಷ್ಟೊತ್ತಿಗೆ ಮಗು ಹೋಗಿ ಹೇಳ್ಬಿಡುತ್ತೆ, ಭಾಗ್ಯನ ಮಗ. ಅಕ್ಕ ಹೋಗ್ಬಿಟ್ಲು ಮೇಲೆ ಟೆರೆಸ್ ಹತ್ತಿ, ಓಡೋಡೋಗ್ಬಿಟ್ಲು. ಕನ್ನಿಕಾ ಆಂಟಿ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರು, ಹಂಗಾಗಿ ಅಕ್ಕ ಹೋಗ್ಬಿಟ್ಲು ಅಂತೇಳಿ. ಇವಳು ಕನ್ನಿಕಾ ಮಾತಾಡಿದ್ದು ಹಿಂದೆ ಏನೇನು ಮಾತಾಡಿದ್ಲು ಅದನ್ನೆಲ್ಲ ರೀಕ್ಯಾಪ್ ಮಾಡ್ಕೊತಿರುತ್ತೆ ಹುಡುಗಿ. ಹಿಂಗೆಲ್ಲ ಕನ್ನಿಕಾ ಮಾತಾಡಿದ್ಲು, ಹಂಗೆಲ್ಲ ಮಾತಾಡಿದ್ಲು, ಆವಾಗ ಒಂದ್ಸಲ ಇರಿಟೇಷನ್ ಮಾಡಿದ್ಲು, ಇವಾಗ ಒಂದ್ಸಲ ಇರಿಟೇಷನ್ ಮಾಡಿದ್ಲು, ನನಗೆ ಎಲ್ಲ ಟೈಮಲ್ಲೂ ಇರಿಟೇಷನ್ ಮಾಡ್ತಲೇ ಇದ್ದಾಳೆ ಇವಳು ಅಂತೇಳ್ಬಿಟ್ಟು ಎಲ್ಲನೂ ಹಿಂದಿಂದೆಲ್ಲನೂ ರೀಕ್ಯಾಪ್ ಮಾಡ್ಕೋತಾ ಇರುತ್ತೆ. ಆ ರೀಕ್ಯಾಪ್ ಮಾಡಿಕೊಂಡು ಇನ್ನೇನು ಬೀಳಬೇಕು ಅನ್ನೋಷ್ಟೊತ್ತಿಗೆ ಈ ಮಗು ಹೋಗಿ ಹೇಳ್ಬಿಡುತ್ತೆ ಅವ್ರ ಅಮ್ಮ ಅಪ್ಪಂಗೆ. ಅಡುಗೆ ಮನೇಲಿರ್ತಾರೆ, ಅವ್ರಿಗೆ ಹೋಗಿ ಹೇಳ್ಬಿಡುತ್ತೆ, ಅಕ್ಕ ಓಡೋದ್ಲು ಟೆರೆಸ್ ಹತ್ತಿ ಅಂತೇಳಿ. ಇವರಿಬ್ಬರು ಗಾಬರಿ ಆಗಿಬಿಡ್ತಾರೆ. ಟೆರೆಸ್ ಹತ್ತಿ ಯಾಕೆ ಹೋದ್ಲು ಅವಳು ಅಲ್ಲಿಗೆ ಅಂತೇಳ್ಬಿಟ್ಟು ಆದಿ ಹಿಂದೆನೇ ಓಡೋಗ್ತಾನೆ. ಏನು ಮಾಡೋದು ಆದಿಯವರೇ, ಇವಳು ಹಿಂಗೆ ಮಾಡ್ತಾಳಲ್ಲ, ಇವಳು ಇಲ್ಲಿ ಹೊಂದ್ಕೊಳ್ಳಲ್ಲ, ಇರೋಕ್ಕಾಗಲ್ಲ ಇವಳಿಗೆ, ಏನು ಮಾಡೋದು ಅಂತ. ಸರಿ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ಓಡೋಗಿ ಅಲ್ಲಿ ಆ ಸನ್ನಿವೇಶ ನೋಡ್ತಾರೆ. ಪಾಪ ಗಾಬರಿ ಆಗೋಗುತ್ತೆ, ಏನಪ್ಪ ಈ ಹುಡುಗಿ ಹಿಂಗೆ ಮಾಡುತ್ತೆ ಅಂತೇಳಿ. ಆಮೇಲೆ ಆದಿನೇ ಕೆಳಗೆ ಇಳಿಸ್ಕೊಂಡು ನಿನಗೇನು ಬೇಕು ಕೇಳು, ಎಲ್ಲ ನಾನು ಮಾಡಿಕೊಡ್ತೀನಿ, ಇಲ್ಲೇ ನಿನ್ನ ಮನೆ ಅಂದ್ಕೊಂಡಿರು, ಹಂಗೆ ನನ್ನ ಮಗಳಾಗಿರಬೇಡ, ನೀನು ಒಬ್ಬ ಗೆಸ್ಟಾಗಿರು, ಹಂಗಿರು ಅಂತ ಎಲ್ಲ ಹೇಳ್ತಾನೆ. ಏನು ಹೇಳಿದ್ರು ಆ ಹುಡುಗಿ ಪಾಪ ತಲೆಗೆ ಹೋಗಲ್ಲ. ನನಗೆ ಈ ಮನೇಲಿರೋಕ್ಕೆ ಇಷ್ಟ ಇಲ್ಲ, ನಿಮ್ಮನ್ನ ಅಪ್ಪ ಅಂತ ಕರೆಯೋಕ್ಕೆ ಇಷ್ಟ ಇಲ್ಲ, ನಾನು ಇರಲ್ಲ ಈ ಮನೆಯಲ್ಲಿ, ಅಂಕಲ್ ನನಗಿಷ್ಟ ಇಲ್ಲ ಈ ಮನೇಲಿರೋಕ್ಕೆ ಅಂತ ಹುಡುಗಿ ಹೇಳ್ಬಿಡುತ್ತೆ. ಆವಾಗ ನನಗೆ ನಾನು ಬದುಕಿರಬೇಕು ಅನ್ನಂಗಿದ್ರೆ ನೀವು ನನ್ನನ್ನು ಈ ಕರ್ನಾಟಕನೇ ಬಿಟ್ಟು ಬೇರೆ ಕಡೆ ಕಳಿಸ್ಬಿಡಿ, ನಾನು ಅಲ್ಲಿ ಇರ್ತೀನಿ, ನಾನು ಇಲ್ಲಿ ಮಾತ್ರ ಇರಲ್ಲ, ನನಗೆ ಇರಿಟೇಷನ್ ಆಗಿದೆ, ನನಗೆ ತುಂಬ ಮರ್ಯಾದೆ ಹೋಗಿದೆ, ನಾನು ಇಲ್ಲಿರಲ್ಲ ಅಂತ ಹೇಳುತ್ತೆ. ಆವಾಗ ಆದಿ ಏನು ಮಾಡ್ತಾನೆ, ಯೋಚನೆ ಮಾಡ್ತಾಯಿದ್ದಾನೆ. ಆಯಿತು ಅಂತೇಳಿ ಕೆಳಗಿಳಿಸ್ಕೊಂಡು ಸಮಾಧಾನ ಮಾಡಿ ಹೇಳ್ತಾ ಇದ್ದಾನೆ. ಆದರೆ ಏನು ಮಾಡುತ್ತೆ ನೋಡಬೇಕು. ಹುಡುಗಿ ಕೆಳಗೆ ಇಳಿಸ್ಕೊಂಡಿದ್ದಾನೆ, ಎತ್ತಿ ಅಲ್ಲಿಂದ ಕಾಂಪೌಂಡಿಂದ ಆರ್ತಾ ಇದ್ದವಳನ್ನ ಕೆಳಗಿಳಿಸ್ಕೊಂಡು ಆದಿ ಈಗ ಯಾವ ರೀತಿ ಹೇಳಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಅದಕ್ಕೆ ತನ್ವಿಗೆ ಏನು ಹೇಳಿದ್ರೂ ಅರ್ಥ ಆಗಲ್ಲ. ಪಾಪ ಅವಳು ತುಂಬ ಟೆನ್ಷನಲ್ಲಿದ್ದಾಳೆ. ಹಾಗಾಗಿ ಏನು ಹೇಳಬೇಕು ಅಂತ ಅದಕ್ಕೂ ತೋಚುತ್ತಾ ಇಲ್ಲ. ಆದರೂ ಕೂಡ ಸಮಾಧಾನ ಮಾಡಿ ಹೇಳ್ತಾ ಇದ್ದಾನೆ, ನೀನು ಹೇಗಿರ್ತೀಯ, ನಿನಗೇನು ಸ್ವಾತಂತ್ರ್ಯ ಬೇಕು ಹಾಗಿರು ಎಲ್ಲ ಹೇಳ್ತಾನೆ. ಆದರೆ ನಾನು ಕರ್ನಾಟಕನೇ ಬಿಟ್ಟು ಹೋಗಬೇಕು ಅಂತ ಇದ್ದೀನಿ, ನನ್ನ ಎಲ್ಲಾದರೂ ದೂರ ಕಳಿಸ್ಬಿಡಿ, ನಾನು ಅಲ್ಲೋಗಿ ಬದುಕೋತೀನಿ, ನನಗಿಲ್ಲಿರೋಕ್ಕೆ ಇಷ್ಟ ಇಲ್ಲ, ನನಗೆ ಯಾವ ಮನೆಯೂ ಬೇಡ, ಅಪ್ಪನ ಮನೆಯೂ ಬೇಡ, ಈ ಮನೆಯೂ ಬೇಡ, ಯಾವುದೂ ಬೇಡ, ಅಮ್ಮನೂ ಬೇಡ, ಯಾರೂ ಬೇಡ, ನಾನು ದೂರ ಹೊರಟೋಗ್ತೀನಿ ಅಂತ ಹೇಳುತ್ತೆ ಹುಡುಗಿ. ಆವಾಗ ಆದಿ ಯೋಚನೆ ಮಾಡ್ತಾ ಇದ್ದಾನೆ, ಹೌದಲ್ಲ ಹೇಳ್ತಿರೋದು ಕರೆಕ್ಟು, ಅವಳಿಗೆ ಇಷ್ಟ ಇಲ್ಲ ಅಂದರೆ ಇಲ್ಲಿ ಬೇಡ, ಬೇರೆ ಕಡೆ ಎಲ್ಲಾದರೂ ಕಳಿಸ್ಬಿಡೋಣ ಅಂತೇಳಿ ಅವನು ಯೋಚನೆ ಮಾಡಿ, ಆಯಿತು ನೀನೇನು ಹೇಳ್ತೀಯೋ ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಿದ್ದಾನೆ.
ಆಮೇಲೆ ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾನೆ. ಕೆಳಗಡೆಗೆ ಕರ್ಕೊಂಡು ಬಂದಿಲ್ಲ ಇನ್ನೂ, ಅಲ್ಲೇ ಹೇಳ್ತವನೆ. ಅಷ್ಟೊತ್ತಿಗೆ ಭಾಗ್ಯ ಅಲ್ಲಿಗೆ ಎಂಟ್ರಿ ಆಗ್ತಾಳೆ. ಎಂಟ್ರಿ ಆಗ್ಬಿಟ್ಟು, ಬಂಗಾರಿ ನಿನಗೇನು ಬೇಕು ಕೇಳು, ನಾನು ಮಾಡಿಕೊಡ್ತೀನಿ. ಆದರೆ ನನಗೆ ಒಳ್ಳೆ ಕೆಲಸ ಇದೆ, ಇವಾಗ ನಾನು ದುಡಿತಾ ಇದ್ದೀನಿ, ನನಗೇನು ತೊಂದರೆ ಇಲ್ಲ, ಯಾರ ಹಂಗಲ್ಲೂ ಬದುಕಬೇಕಾಗಿಲ್ಲ ಎಲ್ಲ ಸಮಾಧಾನ ಮಾಡಿ ಬರ್ತಾಯಿದ್ದಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.